ಚಂದನ ವಾಹಿನಿಯ ವೀಕ್ಷಕ ಬಂಧುಗಳೆಲ್ಲರಿಗೂ ಕೂಡ ಶಕ್ತಿ ಮಹಿಳಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ವೀಕ್ಷಕ ಬಂಧುಗಳೇ, ಮಹಿಳೆ ಸಾಧನೆಯನ್ನು ಮಾಡ್ತಾ ಇರುವಾಗ ಒಬ್ಬ ವ್ಯಕ್ತಿಯನ್ನಲ್ಲ, ಒಂದು ಪೀಳಿಗೆಯನ್ನೇ ಮುನ್ನಡೆಸ್ತಾಳೆ ಎನ್ನುವಂತಹ ಮಾತಿದೆ. ಈ ಮಾತಿಗೆ ಉದಾಹರಣೆಯೇ ನಮ್ಮ ಇವತ್ತಿನ ಅತಿಥಿ. ಇವರು ಸಮಾಜ ಸೇವೆಯಲ್ಲಿ ಎತ್ತಿದ ಕೈ. ಸುಮಾರು 35 ವರ್ಷಗಳಿಂದ ಬರವಣಿಗೆ, ನಾಟಕ, ನೃತ್ಯ, ಕ್ರೀಡೆ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿರುವಂತಹ ಸಮಾಜ ಸೇವಕಿ ಶ್ರೀಮತಿ ಚೂಡಾಮಣಿ ರಾಮಚಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿಯವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ. ತಾವು ಬಂದಿರುವಂಥದ್ದು ಇವತ್ತು ತುಂಬ ಖುಷಿಯಾಯಿತು ಮೇಡಮ್ ನಮ್ಮ ಕಾರ್ಯಕ್ರಮಕ್ಕೆ. ಯಾಕಂದರೆ ಸತತ 35 ವರ್ಷಗಳಿಂದ ಸಾಧನೆಯ ಹಾದಿಯತ್ತ ಮುನ್ನಡೀತಾ ಇದ್ದೀರಿ. ಇಂದು ಕೂಡ ಸಾಧನೆಯನ್ನು ಮಾಡ್ತಾ ಇದ್ದೀರಿ. ಈ ಒಂದು ಇಳಿ ವಯಸ್ಸಿನಲ್ಲೂ ಕೂಡ ಹಲವಾರು ಸಾಧನೆಗಳನ್ನು ಮಾಡಿದ್ದೀರಿ, ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ. ತುಂಬ ಖುಷಿಯಾಗುತ್ತೆ ನಿಮ್ಮನ್ನು ಮಾತಾಡಿಸ್ತಾ ಇರುವಂಥದ್ದು ಕೂಡ. ಹಾಗೆ ಹಿಂದಿನ ಕಾಲದಲ್ಲಿ ಮಹಿಳೆ ಅನ್ನುವಂಥವಳು ಕೇವಲ 4 ಗೋಡೆಗಷ್ಟೇ ಸೀಮಿತವಾಗಿದ್ಲು. ಮನೆಯಲ್ಲಿ ಏನೋ ಅಡುಗೆ ಕೆಲಸ ಮಾಡಿಕೊಂಡಿರೋದು ಅಷ್ಟೇ ಅವಳ ಒಂದು ಕೆಲಸ ಆಗಿತ್ತು. ಆದರೆ ತಾವು ಅಷ್ಟಕ್ಕೆ ಸೀಮಿತವಾಗಿರಲಿಲ್ಲ. ಸಮಾಜಕ್ಕೆ ಬಂದು ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ದೀರಿ. ಹಲವಾರು ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದೀರಿ. ಇದಕ್ಕೆಲ್ಲ ಪ್ರೇರಣೆ ಯಾರು? ಹಾಗೆ ತಮ್ಮ ಬಾಲ್ಯ ಜೀವನ ಹೇಗಿತ್ತು? ಇದಕ್ಕೆಲ್ಲ ಪ್ರೇರಣೆ ಅಂದರೆ ನನ್ನ ತಂದೆ ತಾಯಿ ಅಂತಲೇ ನಾನು ಹೇಳ್ತೀನಿ. ಯಾಕೆ ಅಂತಂದರೆ ಅಮ್ಮ ಸಮಾಜ ಸೇವೆಯಲ್ಲಿ ಬಹಳ ಮನಸ್ಫೂರ್ತಿಯಾಗಿ ಸಮಾಜ ಸೇವೆ ಅಂತಂದರೆ ಅಷ್ಟು ಒಂದು ಒಬ್ರಿಗೆ ಸಹಾಯ ಮಾಡಬೇಕು ಅಂದರೆ ಫಸ್ಟು ನಮ್ಮ ಅಪ್ಪನೂ ಹಾಗೆ ಅಮ್ಮನೂ ಹಾಗೆ. ಮತ್ತು ಅಮ್ಮ ತುಂಬ ಚೆನ್ನಾಗಿ ಹಾಡು ಹೇಳ್ತಿದ್ರು. ಪೂಜೆ ಮಾಡಬೇಕಾದ್ರೆ ಮತ್ತು ಯಾವುದಾರ ಒಂದು ಹಬ್ಬ ಏನಾರಾದರೆ ಅದಕ್ಕೆ ಇದಾಗಿರೋ ಹಾಡುಗಳು, ಒಂದು ಮದುವೆ ಮನೆ ಹಾಡುಗಳು ಎಲ್ಲ ತಲೂ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಮತ್ತು ನಾನು ಬೆಳೆದು ಬಂದಿದ್ದು ಅಂದರೆ ಭಾಳ ಕಟ್ಟುಪಾಡಲ್ಲೇ ನಾವು 7 ಜನ ಅಣ್ಣ ತಂಗಿರು ಇರೋದು, ಅಕ್ಕ ತಂಗಿರು ಎಲ್ಲರೂ ಒಂದು ಕಟ್ಟುಪಾಡಲ್ಲೇ ಬೆಳೆಸಿದ್ದಾರೆ ಅವರು. ಯಾವುದೇ ಥರದ ಫ್ರೀಡಮ್ ಅನ್ನೋದೇ ಇರಲಿಲ್ಲ ನಮಗೆ. ಆದರೆ ಎಲ್ಲ ಒಂದು ಶಿಸ್ತು ಎಲ್ಲ ಕಲಿಸ್ಕೊಟ್ಟಿದ್ದಾರೆ ಅಮ್ಮ. ಅಪ್ಪ ಸ್ವಲ್ಪ ಫ್ರೀ ಆಗಿದ್ದರು. ನಮ್ಮಪ್ಪನೂ ಒಳ್ಳೆ ಕಲಾವಿದ, ಮೃದಂಗ, ಮೌರ್ಸಿಂಗ್, ಕಂಜಿರ ಎಲ್ಲ ಪ್ಲೇ ಮಾಡ್ತಿದ್ರು. ಮತ್ತು ಎಲ್ಲ ಕಚೇರಿಗಳನ್ನೂ ಯಾರೊಳಗೆ ಅವರ ಒಂದು ಇದ್ದೇ ಇರ್ತಿತ್ತು. ಮತ್ತು ಅಪ್ಪ ವೆಟರ್ನರಿ ಡಾಕ್ಟ್ರಾಗಿದ್ದರು. ಇಷ್ಟಾದರೂ ಕೂಡ ನಮ್ಮಪ್ಪ ಅವರ ಒಂದು ಗಾದೆ ಇದೆಯಲ್ಲ, ಶರಣರ ಸಾವು ಮರಣದಲ್ಲಿ ಕಾಣುವಂಥ. ಆದರೆ ನಮ್ಮಪ್ಪ ಹೋದ್ಮೇಲೆ ರೋಡಲ್ಲಿ ನಿಂತಿದ್ದ ಜನಗಳೇ ಸಾಕ್ಷಿ. ಎಲ್ಲ ಬಡಬಗ್ರು, ಅವ್ರಿಗೆಲ್ಲ ಅಕ್ಕಿ ಕೊಡಿಸೋದು, ಕಾರ್ಡ್ ಇಲ್ಲಾಂದರೆ ಕಾರ್ಡ್ ಕೊಡಿಸೋದು, ತುಂಬ ಸಹಾಯ ನಮ್ಮ ಅಪ್ಪಂದು ಆ ಥರ. ಅಮ್ಮಂದು ಯಾವುದೇ ಒಂದು ಭಿಕ್ಷುಕ, ಆಗಿನ ಕಾಲದಲ್ಲಿ ತುಂಬ ಬೆಗ್ಗರ್ಸ್ ಬರೋರು ಮನೆ ಮುಂದೆ, ಇವಾಗೆಲ್ಲ ಅಷ್ಟೊಂದಿಲ್ಲ. ಯಾರೇ ಒಂದು ಬೆಗ್ಗರು, ಅದು ಪ್ರೆಗ್ನೆಂಟ್ ಲೇಡಿ ಅಂತ ಆಗ್ಬಿಟ್ರಂತ ಅವಳನ್ನ ಕರೆದು ಕೂಡಿಸಿ ಅವಳಿಗೆ ಊಟ ಹಾಕಿ ಬಟ್ಟೆ ಎಲ್ಲ ಕೊಟ್ಟು ಇದೆಲ್ಲ ತುಂಬ ಅಮ್ಮ ಮಾಡೋರು. ಅದೇ ಒಂದು ಬಳುವಳಿ ಬಂದಿದೆ ನಮ್ಮ 7 ಜನ ಬ್ರದರ್ ಸಿಸ್ಟರ್ಸ್ಗೂ ಅದೇ ಒಂದು ಬಳುವಳಿ ಬಂದಿದೆ. ಹಾಗಾಗಿ ನಮಗೂ ಅದರಲ್ಲೇ ಇರಬೇಕು ಅಂತಲೂ ಆಸೆನೂ ಇದೆ. ಹಾಗಾಗಿ ಹೇಳ್ತಾರಲ್ವಾ, ಅಂದರೆ ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ಅಂದರೆ ಮನೆಯ ವಾತಾವರಣ ಹೇಗಿರುತ್ತೆ ಆ ರೀತಿ ನಾವು ಬೆಳೆದು ಬರುವಂತಹ ಹಾದಿ ಆಗಿರುತ್ತಂತೆ. ಬಹುಶಃ ನಿಮ್ಮ ತಂದೆ ತಾಯಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡದ್ದಕ್ಕೆ ಏನೋ ನೀವು ಕೂಡ ಸತತ 35 ವರ್ಷಗಳಿಂದ ಸಮಾಜಮುಖಿ ಕಾರ್ಯಕ್ರಮ, ಅದು ಲೆಕ್ಕ ಇಲ್ಲ, ಅಷ್ಟು ಸಮಾಜಮುಖಿ ಕೆಲಸಗಳನ್ನು ತಾವು ಮಾಡಿದ್ದೀರಿ. ಅದರ ಬಗ್ಗೆ ಮಾತನಾಡ್ತಾ ಹೋಗೋಣ. ತಮ್ಮ ಒಂದು ಸಾಧನೆಯ ಬದುಕಿನ ಒಂದು ಪ್ರಮುಖ ಘಟ್ಟ ಅನ್ನುವಂಥದ್ದು ಸ್ಫೂರ್ತಿ ಮತ್ತು ಕೀರ್ತಿ ಅನ್ನುವಂತಹ ಒಂದು ಸಂಸ್ಥೆಯನ್ನು ತಾವು ಹುಟ್ಟು ಹಾಕಿರುವಂಥದ್ದು. ಈ ಸಂಸ್ಥೆ ಯಾವಾಗ ಹುಟ್ಟುಕೊಳ್ತು? ಅದು ಬೆಳೆದು ಬಂದ ಹಾದಿ ಹೇಗಿತ್ತು? ಈ 35 ವರ್ಷಗಳ ಹಿಂದೆ ಈ ಸಂಸ್ಥೆ ಹುಟ್ಟಾಕಿದ್ದು. ಅದು ಹುಟ್ಟಾಕ್ಬೇಕಾದ್ರೆ ನಮಗೆ ಯಾವುದೇ ಒಂದು ಅದು ಮಾಡಬೇಕು ಇದು ಮಾಡಬೇಕು ಅಂತ ಆ ಥರದ್ದೆಲ್ಲ ನಾವೊಂದು ಇದಾಗಿ ಮಾಡಲಿಲ್ಲ. ಹುಟ್ಟಾಕೋಣ, ಎಲ್ಲ ಒಟ್ಟಿಗೆ ಸೇರೋಣ, ಟೈಮ್ ವೇಸ್ಟ್ ಮಾಡಬಾರ್ದು, ಆ ಟೈಮ್ನ ನಾವು ಒಳ್ಳೊಳ್ಳೆ ಕೆಲಸಗಳು ಮಾಡಿ ಇದು ಮಾಡೋಣ ಅಷ್ಟೇ ಇದ್ದಿದ್ದು, ಬೇರೆ ಏನೂ ಇರಲಿಲ್ಲ. ಒಂದು 20 ಜನದಿಂದ ಶುರುವಾಗಿದ್ದು ಒಂದು ಸಂಸ್ಥೆ ಸ್ಫೂರ್ತಿ ಮಹಿಳಾ ಸಮಾಜ ಅಂತ. ಅದರಿಂದ ಒಂದು ಸಣ್ಣ ಪುಟ್ಟ ಸ್ವಲ್ಪ ಶುರು ಮಾಡಿದ್ವಿ. ಆಮೇಲೆ ನಾನು ಮಲ್ಲೇಶ್ವರಮಲ್ಲಿದ್ದೆ. ಇದು ಸ್ಫೂರ್ತಿ ಬಂದು ಹನುಮನ್ ನಗರಲ್ಲಿ ಶುರುವಾಗಿದ್ದು. ಅಮ್ಮನ ಮನೆ ಹನುಮನ್ ನಗರಲ್ಲಿ ಇದ್ದಿದ್ದು. ಆಮೇಲೆ ನಮ್ಮ ಹಸ್ಬೆಂಡ್ ರಿಟೈರ್ಡ್ ಆದಮೇಲೆ
ಇದಕ್ಕೆ ಉತ್ರಳ್ಳಿಗೆ ಬಂದೆ. ಉತ್ರಳ್ಳಿಲಿ ಒಂದು ನೋಡಿದ್ರೆ ಇಲ್ಲಿ ಏನೂ ಇಲ್ವಲ್ಲ. ಇಲ್ಲಿ ನಾನು ಉತ್ರಳ್ಳಿಗೆ ಹೋಗಿ ಒಂದು 23 ವರ್ಷ ಆಯಿತು. ಸೊ ಇಲ್ಲಿ ಏನು ಇಲ್ವಲ್ಲ, ಇಲ್ಲೂ ಯಾಕೆ ಒಂದು ಶುರು ಮಾಡಿದ್ರೆ ಇಲ್ಲಿನ ಮಹಿಳೆಯರಿಗೆಲ್ಲ ಬಹಳ ಹೆಲ್ಪ್ ಆಗುತ್ತೆ, ಅವ್ರಿಗನ್ನೆಲ್ಲ ಸೇರಿಸಿ ಒಂದು ಸಂಘ ಮಾಡೋಣ ಅಂತ. ಅದು ಹೆಂಗೋ ಬಂತೋ ಗೊತ್ತಿಲ್ಲ, ಬಂತು. ಅಲ್ಲಿಗೆ ಶುರುವಾಯಿತು ಕೀರ್ತಿ ಮಹಿಳಾ ಸಮಾಜ ಅಂತ ಅಲ್ಲಿ ಶುರುವಾಯಿತು. ಇವೆರಡೂ ಮಹಿಳಾ ಸಮಾಜಗಳಿಂದ ಸೋಷಿಯಲ್ ವರ್ಕ್, ಕಲ್ಚರಲ್, ಸ್ಪಿರಿಚುಯಲ್, ಪರ್ಸನಾಲಿಟಿ ಡೆವಲಪ್ಮೆಂಟ್, ಹ್ಯೂಮರ್, ಹೆಲ್ತ್, ಸ್ಪೋರ್ಟ್ಸ್ ಎಲ್ಲನೂ ಮಾಡ್ಕೊಂಡು ಬರ್ತಾ ಇದ್ದೀವಿ. 1 by 1 ಪ್ರತಿ ತಿಂಗಳಿಗೊಂದು ಮೀಟಿಂಗ್ ಇರುತ್ತೆ. ಪ್ರತಿ ತಿಂಗಳು ಯಾರೋ ಒಂದು ಸೋಷಿಯಲ್ ವರ್ಕ್ ಇದ್ದೇ ಇರುತ್ತೆ. ಏನೋ ಒಂದು ಮಾಡ್ತಾ ಇರ್ತೀವಿ ಸೋಷಿಯಲ್ ವರ್ಕು. ಇವಾಗ ಸತತ 35 ವರ್ಷಗಳಿಂದ ಈ ಮಹಿಳಾ ಸಮಾಜವನ್ನು ತಾವು ಹುಟ್ಟು ಹಾಕಿದ್ದೀರಿ. ಬಹುಶಃ ಲೆಕ್ಕ ಇಲ್ಲದಷ್ಟು ಕಾರ್ಯಕ್ರಮಗಳನ್ನು ತಾವು ಮಾಡಿದ್ದೀರಿ. ಆದರೆ ಅದರಲ್ಲಿ ಮುಖ್ಯವಾದ ಕಾರ್ಯಕ್ರಮಗಳನ್ನು ಯಾವುದಾದ್ರೂ ಹೇಳ್ಬೋದಾ ತಮಗೆ ನೆನಪಿರುವಂಥದ್ದು? ಅದ್ರ ಪ್ರಮುಖವಾಗಿ ಮಾಡೋದು ನಾವು ಸೋಷಿಯಲ್ ವರ್ಕ್ ಅಂದರೆ ಬಡ ಮಕ್ಕಳಿಗೆ ಬುಕ್ಸ್ ಕೊಡೋದು, ಮತ್ತು ಅನಾಥಾಶ್ರಮಗಳಲ್ಲಿ ಅಲ್ಲಿ ಏನು ನೆಸೆಸಿಟಿ ಇರುತ್ತೋ ಅದನ್ನೆಲ್ಲ ತೆಗೆಸ್ಕೊಡೋದು, ಮತ್ತು ಕಣ್ಣು ಆಪ್ರೇಷನ್ನು ತುಂಬ ಜನ ಕಣ್ಣು ಆಪ್ರೇಷನ್ ಆಗಿದೆ. ಯಾರೇ ನಮ್ಮ ಸಮಾಜಕ್ಕೆ ಬಂದರೂ ಕೂಡ ನಾವು ಇಲ್ಲ ಅಂತ ಏನಾಗುತ್ತೋ ಅಷ್ಟು ಎಲ್ಲ ಮೆಂಬರ್ಸು ಸೇರಿಸಿ ಒಂದು ಅಮೌಂಟ್ ಅಂತ ಮಾಡಿ ಅಲ್ಲಿ ಕೊಡ್ತೀವಿ. ಕಣ್ಣು ಆಪ್ರೇಷನ್ ನಾವೇ ಮಾಡಿಸ್ತಿದ್ದೀವಿ ನಿಂತ್ಕೊಂಡು. ಆಮೇಲೆ ಈ ಫ್ಯಾಮಿಲಿ ಪ್ಲ್ಯಾನಿಂಗ್ ತುಂಬ ಮಕ್ಕಳುಗಳಿದ್ರೆ ಪಾಪ ಈ ತಳ್ಳೋ ಗಾಡಿಗಳಲ್ಲಿ ಪಾಪ ಬರ್ತಾರಲ್ಲ ಹೆಂಗಸರು, ಅವ್ರಿಗೆಲ್ಲ ಏನು ನೆಸಿಟಿದೆ, 2 ಮಕ್ಕಳು ಸಾಕು ಅಂತ ಹೇಳಿ ಅವ್ರಿಗೆಲ್ಲ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಮಾಡಿಸೋದು, ಅದೆಲ್ಲ ಮಾಡ್ಕೊಂಡು ಬರ್ತಾಯಿದ್ದೀವಿ. ಮತ್ತು ತುಂಬ ಮುಖ್ಯವಾದದ್ದು ಅಂತಂದರೆ ನಾವು ಸೆಂಟ್ರಲ್ ಜೈಲಲ್ಲಿ ಒಂದಷ್ಟು ಕೆಲಸಗಳು ಮಾಡಿದ್ದೀವಿ. ತುಂಬ ಸೆಂಟ್ರಲ್ ಫಸ್ಟು ನಾವು ಶುರು ಮಾಡಿದ್ದು ಸೆಂಟ್ರಲ್ ಜೈಲಲ್ಲಿ ಕೆಲವು ಅಮಾಯಕ ಮಹಿಳೆಯರಿದ್ದಾರೆ. ಅವರು ಬಡತನದಿಂದ ಏನೋ ತಪ್ಪುಗಳು ಮಾಡಿಬಿಟ್ಟಿರ್ತಾರೆ, ಮತ್ತು ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಕದ್ದುಬಿಟ್ಟಿರ್ತಾರೆ. ಅವನ್ನ ಕರ್ಕೊಂಡೋಗಿ ಪೊಲೀಸ್ನ ಜೈಲಿಗೆ ಹಾಕ್ಬಿಟ್ಟಿರ್ತಾರೆ. ಅವರನ್ನು ಬಿಡಿಸ್ಕೊಂಡು ಹೋಗೋರು ಯಾರೂ ಇರಲ್ಲ ಪಾಪ. ಅಂಥವ್ರನ್ನೆಲ್ಲ ಐಡೆಂಟಿಫೈ ಮಾಡಿ ಕೌನ್ಸಿಲ್ ಮಾಡಿ ಅಂಥವ್ರನ್ನೆಲ್ಲ ಮತ್ತೆ ನಾವು ಬೇಲ್ ಮೇಲೆ ರಿಲೀಸ್ ಮಾಡಿಸಿ ಮತ್ತೆ ಇಲ್ಲಿಗೆ ಬರಬಾರ್ದು ಅಂತ ಅವ್ರ ಹತ್ರ ಎಲ್ಲ ಅವ್ರಿಗೇನೇನು ಬೇಕು ಎಲ್ಲ ತೆಗೆಸ್ಕೊಟ್ಟು ಅವ್ರಿಗೆಲ್ಲ ಒಂದು ಫುಲ್ ಇದು ಮಾಡಿ ಫ್ಯಾಮಿಲಿಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಕೊಡ್ತೀವಿ. ಆ ಥರ ತುಂಬ ಮಾಡಿದ್ದೀವಿ. ಬಟ್ ಅಲ್ಲಿ ಹೋದರೆ ಮನ್ಸಿಗೆ ಬೇಜಾರಾಗುವಂಥ ತುಂಬ ಘಟನೆಗಳೆಲ್ಲ ಇದೆ. ಅದೆಲ್ಲ ಕೆಲವೆಲ್ಲ ಹೇಳ್ಕೊಳಕ್ಕಾಗಲ್ಲ ಅಂಥ ಪಾಪ ಜನಗಳೆಲ್ಲ ಅಲ್ಲಿದ್ದಾರೆ. ಅಲ್ಲಿ ಕೆಲವು ನಮ್ಮ ಕೈಲಿ ಏನಾಗಿ ಮಾಡಬಹುದು ಅಮಾಯಕ ಮಹಿಳೆಯರಿಗೆ ಅದನ್ನು ಮಾಡ್ತೀವಿ. ಆಮೇಲೆ ಅಲ್ಲಿ ಇನ್ನೊಂದು ತುಂಬ ಒಂದು ಒಳ್ಳೆಯ ಘಟನೆ ಅಲ್ಲಿ ಅಂತಂದರೆ, ಇದಕ್ಕೆ ಮುಂಚೆ ನಾವು ಪ್ರತಿ ವರ್ಷವೂ ಈ ಫಸ್ಟು ಸೆಂಟ್ರಲ್ ಜೈಲು ಈ ಶೇಷಾದ್ರಿ ರೋಡಲ್ಲಿತ್ತು. ಆವಾಗ ನಮಗೆ ತುಂಬ ಹತ್ತಿರ ಆಗಿತ್ತು. ತುಂಬ ಸಲ ಅವ್ರಿಗೆ ಏನೇನು ಬೇಕು ಎಲ್ಲ ಮಾಡಿಕೊಟ್ಟಿದ್ದೀವಿ. ಕೆಲವು ಅಂಡರ್ ಟ್ರಯಲ್ಸ್ ಲೇಡೀಸ್ ಇರ್ತಾರೆ, ಅವ್ರಿಗೆಲ್ಲ ಈ ಮಹಿಳೆಯರಿಗೆ 3 ದಿವಸಕ್ಕೆ ಕೆಲವೆಲ್ಲ ಬೇಕಾಗುತ್ತಲ್ಲ ಪ್ಯಾಡ್ಸ್ ಎಲ್ಲ, ಅದನ್ನೆಲ್ಲ ತೊಗೊಂಡೋಗಿ ಕೊಡ್ತಾಯಿದ್ವಿ. ಮತ್ತು ಅಲ್ಲಿ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು, ಬೆಲ್ಲ, ಕಬ್ಬು, ಬಾಳೆಹಣ್ಣು ಅದೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡೋದು ಪ್ರತಿ ವರ್ಷವೂ ಮಾಡ್ತಿದ್ವಿ. ಉಗಾದಿನಲ್ಲಿ ಒಬ್ಬಟ್ಟು ತೊಗೊಂಡೋಗಿ ಕೊಡೋದು, ಮತ್ತು ಅಲ್ಲಿನ ಮಹಿಳೆಯರಿಗೆಲ್ಲ ಧ್ಯಾನ ಹೇಳ್ಕೊಡೋದು. ಸುಮಂಗ್ಲಿ ಆಶ್ರಮದ ಸುಶೀಲಮ್ಮ ನಮ್ಮ ಜೊತೆಗೆ ಇರೋರು ಯಾವಾಗಲೂ ಧ್ಯಾನ ಹೇಳ್ಕೊಡೋಕ್ಕೆ ಅದಕ್ಕೆಲ್ಲ, ಮತ್ತು ಹಾಡುಗಳು ಹೇಳ್ಕೊಳ್ಳೋದು. ಯಾಕಂದ್ರೆ ಅವ್ರಿಗೆಲ್ಲ ಏನೋ ಒಳ್ಳೆ ಮನಸ್ಸು ಪಾಪ ಅಲ್ಲೇ ಇರ್ತಾರಲ್ಲ, ನಾವು ಬಂದಿಗಳಾಗಿರ್ತಾರಲ್ಲ, ಅವ್ರಿಗೆಲ್ಲ ಮನಸ್ಸು ಆ ಕಡೆ ಈ ಕಡೆ ಎಲ್ಲ ಹರಿಬಾರ್ದು ಅಂತ ಅನ್ನಿಸ್ಬಿಟ್ಟು, ಮತ್ತು ಮನೆ ಯೋಚನೆಗಳು ಬರಬಾರ್ದು. ಕೆಲವರೆಲ್ಲ ಮಕ್ಕಳು ಬಿಟ್ಟು ಬಂದಿದ್ದಾರೆ ಅಂಥವ್ರಿಗೆಲ್ಲ ಒಂದು ಸಮಾಧಾನ ಕೊಡೋ ಒಂದು ಥರದಲ್ಲಿ ಹಾಡುಗಳೆಲ್ಲ ಹೇಳ್ಕೊಡೋದು. ಅಲ್ಲಿ ಬೇಕಾದಷ್ಟು ಈಗ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ದಿವಸ ಅಲ್ಲೊಂದು ಪ್ರೋಗ್ರಾಮ್ ಎಲ್ಲ ಮಾಡಿದ್ದೀವಿ. ಅವ್ರಿಗೇನೆ ಇನ್ವೊಕೇಶನ್ ಹೇಳಿಕೊಟ್ಟು ಅವ್ರ ಕೈಯಲ್ಲೇ ಹಾಡಿಸಿದ್ದೀವಿ. ಅದೆಲ್ಲ ತುಂಬ ಟ್ಯಾಲೆಂಟೆಡ್ ಲೇಡೀಸ್ ಇದ್ದಾರೆಲ್ಲ. ಇದಕ್ಕೆಲ್ಲ ಮುಖ್ಯವಾಗಿ ಒಂದ್ಸಲ ಹೀಗೆ ಕೌನ್ಸಿಲ್ ಮಾಡ್ತಿರ್ಬೇಕಾದ್ರೆ ಒಂದು ಅಜ್ಜಿ ಇದರಲ್ಲಿ ಅಜ್ಜಿನ ಕೇಳಿದ್ರು, ಯಾಕಜ್ಜಿ ಇಲ್ಲಿದ್ದೀರಾ ಅಂತ. ಇಲ್ಲಮ್ಮ ನನ್ನ ಮಗನೂ ಇದ್ದಾನೆ ಅಲ್ಲಿ ಇದರಲ್ಲಿ ಪುರುಷರ ಸೆಲ್ ಇರುತ್ತಲ್ಲ ಅಲ್ಲಿದ್ದಾರಮ್ಮ ಅಂತಂದರು. ಸರಿ, ಇಬ್ಬರನ್ನು ಕೂಡ್ಸ್ಕೊಂಡು ಯಾಕೆ ಹಿಂಗಾಯ್ತು ಏನು ಎಲ್ಲ ಕೇಳಿದ್ವಿ. ಅವಾಗ ಗೊತ್ತಾಯಿತು, ಸೊಸೆ ಕಂಪ್ಲೇಂಟ್ ಕೊಟ್ಬಿಟ್ಟು, ಅವರು ಬಡವರೇ ಪಾಪ, ಕಂಪ್ಲೇಂಟ್ ಕೊಟ್ಬಿಟ್ಟು ಸಣ್ಣ ಸಿಲ್ಲಿ ಕಾರಣ ಏನು ಟೂತ್ ಪೇಸ್ಟ್ ತಂದ್ಕೊಳ್ಳಿಲ್ವಂತೆ, ಬ್ರಷಲ್ಲಿ ಇರಲಿ ಉಜ್ಜುದ್ರಂತೆ ಹಲ್ಲಿನ ಪುಡಿನಲ್ಲಿ, ಇದರಲ್ಲೇ ಇಲ್ಲ ನಂಗೆ ಟೂತ್ ಪೇಸ್ಟ್ ಬೇಕು ಅಂತ ಆ ಸಣ್ಣ ಸಿಲ್ಲಿ ಮ್ಯಾಟ್ರಿಗೆ ಕಂಪ್ಲೇಂಟ್ ಏನೇನೋ ಹೇಳಿ ಕಂಪ್ಲೇಂಟ್ ಕೊಟ್ಟು ಒಳಗಾಕ್ತಿದ್ದಾಳೆ. ಸೊ ಅವಳನ್ನ ಕರೆಸಿ ಅವ್ರ ಮನೆ ಎಲ್ಲಿದೆ ಅಂತ ಪತ್ತೆ ಮಾಡಿದ್ವಿ. ನಾನು ನನ್ನ ಫ್ರೆಂಡು ಇಬ್ಬರು ಪತ್ತೆ ಮಾಡಿ ಅವ್ರ ಮನೆಗೆ ಹೋಗಿ ಆ ಹುಡುಗಿನ ಕೂಡಿಸ್ಕೊಂಡು ಹಿಂಗೆಲ್ಲ ಮಾಡಬಾರ್ದು, ನಿಂಗೆ ಅಮ್ಮನ ಮೇಲೆ ಅಮ್ಮನ ಮನೆಯವ್ರು ಹೇಳ್ಕೊಟ್ರು ಅಂತ ಹೇಳಿದ್ಲು. ಅದೆಷ್ಟು ನಿಜನೋ ಅದೆಷ್ಟು ಸುಲೋ ಗೊತ್ತಿಲ್ಲ. ಈ ತಪ್ಪಮ್ಮ, ನಿಂಗೆ ಗಂಡನೇ
ನಿಂಗೆ ಲೈಫ್ ಲಾಂಗ್ ನೀನು ನೋಡ್ಕೊಳ್ಳೋದು, ನಿಮ್ಮ ಮತ್ತೇನೆ ನೀನು ನೋಡ್ಕೊಳ್ಳೋದು, ಹಿಂಗೆಲ್ಲ ಮಾಡಬಾರ್ದು ಅಂತ ಅವಳನ್ನ ಫುಲ್ ಮನಸ್ಸು ಚೇಂಜ್ ಮಾಡಿಸಿ ಕಂಪ್ಲೇಂಟ್ ವಾಪಸ್ ಕೊಡಿಸಿ ಅವರಿಬ್ಬರಿಗೂ ರಿಲೀಸ್ ಮಾಡ್ಸೋಕ್ಕೆ ರಿಲೀಸ್ ಮಾಡೋಕ್ಕೆ ಒಂದು ಡೇಟ್ ಫಿಕ್ಸ್ ಮಾಡೋದು. ಆ ಡೇಟಲ್ಲಿ ರಿಲೀಸ್ ಆಗ್ತಾರೆ ಅಂತ ನೋಡೋದು ಗಾಂಧಿ ಜಯಂತಿ. ಸರಿ, ಅವತ್ತು ಗಾಂಧಿ ಜಯಂತಿ ದಿವಸನೇ ಅವ್ರನ್ನ ಬಿಡುಗಡೆ ಮಾಡಿಸಿ ಅವ್ರಿಗೆ ತಾಳಿ ಕಟ್ಟಿಸಿ, ತಾಳಿನೂ ತೆಗೆದುಬಿಟ್ಟಿದ್ಲು ಅವಳು, ತಾಳಿ ಕಟ್ಟಿಸಿ ಅಲ್ಲಿ ಎಲ್ರಿಗೂ ಸ್ವೀಟ್ ಹಂಚಿ ಮತ್ತು ಎಲ್ಲರಿಗೂ ಒಂದು ಒಳ್ಳೆ ತಣ್ಣ ಹಾಲು, ಬಾದಾಮಿ ಹಾಲು ಎಲ್ಲ ಇಡೀ 5,000 ಪ್ರಿಸ್ನರ್ಸ್ನ ಬಿಟ್ಟಿದ್ರು. ಅಂದರೆ ಎಲ್ಲ ಇದಾಗಿ ಡೀಸೆಂಟಾಗಿ ಕೂತ್ಕೊಂಡಿದ್ರು ಪ್ರಿಸ್ನರ್ಸ್. ಅವ್ರ ಮುಂದೆ ಫಂಕ್ಷನ್ ಮಾಡಿ ಗೆಸ್ಟ್ಗಳೆಲ್ಲ, ಅವಾಗ ವಿಜಯ ಹಾಸನೂರು IG ಆಗಿದ್ದರು, ಮತ್ತು ಬಿ ಸರೋಜಾದೇವಿ ಬಂದಿದ್ದರು ಆ ಫಂಕ್ಷನ್ಗೆ. ಅವ್ರ ಮುಂದೆ ತಾಳಿ ಕಟ್ಟಿಸಿ ಅವ್ರಿಗೆಲ್ಲ ಆಶೀರ್ವಾದ ಮಾಡಿ ಅವ್ರನ್ನಲ್ಲಿ ಬಿಡುಗಡೆ ಮಾಡಿಸಿದ್ದು. ಆ ಥರದ್ದೊಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂತು. ಅದು ಜೈಲಿನ ಇತಿಹಾಸದಲ್ಲಿ ಮೊದಲನೇ ಕಾರ್ಯಕ್ರಮ ಅಂತೆ, ಇದುವರೆಗೂ ಯಾರು ಮಾಡಿಲ್ಲ ಅಂತ ಒಂದು ವಿಚಾರ ಬಂತು ನಮಗೆ. ಮತ್ತು ಈ ಎಲ್ಲ ಕಾರ್ಯಕ್ರಮಕ್ಕೆ ನನ್ನ ಜೊತೆ ಆಗಿದ್ದು 35 ವರ್ಷಗಳಿಂದ ನನ್ನ ಜೊತೆ ಇರೋದು ಜಯಶ್ರೀ ಶ್ರೀಧರ್ ಅಂತ. ಅವಳು ನನ್ನ ಏನು ಹೇಳಿ ಸಂಸ್ಥೆಯ ಒಬ್ಬರು. ಹೌದು, ತುಂಬ ತುಂಬ ನನಗೆ ಇದುವರೆ ತನಕನೂ ನನಗೆ ಅಂಥ ಒಂದು ಸಹಕಾರ ಸಿಕ್ಕಿದೆ ಅವಳ ಹತ್ರ. ಈ ಕೀರ್ತಿನಲ್ಲಿ ಇಂದಿರಾ ರಮೇಶ್ ಅಂತ, ಅವರು ನನ್ನ ವಯಸ್ಸಿನವರೇ. ಅವತ್ತು 20 ವರ್ಷ ಆಯಿತು ಕೀರ್ತಿ ಶುರುವಾಗಿ. ಅಲ್ಲಿಂದ ನನ್ನ ಜೊತೆಗಿರೋದು ಇಂದಿರಾ ರಮೇಶ್. ಇದಲ್ಲದೆ ಇನ್ನೂ 10 ಜನ ಇದ್ದಾರೆ ಮಹಿಳೆಯರು. ಪಾಪ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ನನಗೆ ಸಹಕಾರ ನೀಡ್ತಾ ಇದ್ದಾರೆ. ಆಗಿನ ಕಾಲದಲ್ಲಿ ನೀವು ಪ್ರಾರಂಭ ಮಾಡುವಾಗ ಎಷ್ಟು ಜನ ಇದ್ರು, ಇವಾಗ ಎಷ್ಟು ಜನ ಇದ್ದಾರೆ ಅದರಲ್ಲಿ? ಅವಾಗ ಒಂದು 20 ಜನ ಸೇರಿಕೊಂಡು ಶುರು ಮಾಡಿದ್ದು ಮಹಿಳಾ ಸಮಾಜ. ಇವಾಗ ಒಂದು ಆಲದ ಮರ ಥರ ಬೆಳೆದಿದೆ. ತುಂಬ ಜನ ಈಗ ಪ್ರತಿ ತಿಂಗಳು ಒಬ್ಬರ ಬಾಯಿಂದ ಹೋಗಿ ಪ್ರತಿ ಸೇರ್ಕೊಳ್ತಾ ಇದ್ದಾರೆ. 5 ಜನ 10 ಜನ 20 ಜನ ಸೇರ್ಕೊತಾ ಇದ್ದಾರೆ. ಒಂದು ಫಂಕ್ಷನ್ ಅಂತ ಮಾಡಿದ್ರೆ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ. ಅಲ್ಲಿ ಒಂದು 20 ಜನನಾರು ಹೊಸ ಮೆಂಬರ್ಸ್ ಇರ್ತಾರೆ. ಆ ಥರ ದಿನ ನಮ್ಮ ಒಂದು ಕ್ರಿಯೇಟಿವಿಟಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಈಗ ಮೇಡಮ್, ಮಹಿಳೆಯರು ಹೆಚ್ಚಿನವ್ರು ಏನಾಗ್ತಾರೆ ಅಂತ ಹೇಳಿದ್ರೆ, ಪಾಪ ಮನೆಯ 4 ಗೋಡೆಗಳಿಗೆ ಸೀಮಿತವಾಗಿರ್ತಾರೆ. ಅಂದರೆ ಮನೆಯಲ್ಲಿ ಕೆಲಸ ಮಾಡೋದು, ಮಾನಸಿಕವಾಗಿ ಅವರು ತುಂಬ ಕುಗ್ಗಿರ್ತಾರೆ. ದೈಹಿಕವಾಗಿ ಅವರು ಸ್ಟ್ರಾಂಗ್ ಇದ್ದರೂ ಕೂಡ ಮಾನಸಿಕವಾಗಿ ತುಂಬ ಮಹಿಳೆ ಕುಗ್ಗಿರ್ತಾಳೆ. ಯಾಕಂದರೆ ಮನೆ ಒಳಗೆ ಇರ್ತಾಳೆ, ಅವಳು ಮನಸ್ಸು ಅನ್ನುವಂಥದ್ದು ಒಂಥರ ಕುಗ್ತಾ ಹೋಗುತ್ತೆ ಮನೆಯಲ್ಲಿದ್ದಷ್ಟು. ಆದರೆ ತಾವು ಒಂದಷ್ಟು ಮಹಿಳೆಯರಿಗೆ ಅವಕಾಶ ಕೊಡಬೇಕು, ಮಹಿಳೆಯರನ್ನು ಮುಂದಕ್ಕೆ ತರಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕ್ತೀರಿ. ಆಗ ಮಹಿಳೆಯರ ಒಂದಷ್ಟು ಮಾತುಗಳನ್ನು ಕೇಳುವಾಗ, ಈಗ ಇಲ್ಲ ಚೇಂಜಸ್ ಕೇಳುವಾಗ, ಅಂದರೆ ಪಾಸಿಟಿವ್ ಆಗಿ ಚೇಂಜಸ್ ಇರುತ್ತೆ, ಆ ಥರ ಕೇಳುವಾಗ ತಮಗೆ ಎಷ್ಟು ಖುಷಿ ಆಗುತ್ತೆ. ಅಂದರೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿರ್ತೀರಿ. ಈಗ ನಗೋ ಕಾರ್ಯಕ್ರಮ ಆಗಿರ್ಬೋದು, ಫ್ಯಾಷನ್ ಶೋ ಆಗಿರ್ಬೋದು, ಹಲವಾರು ಕಾರ್ಯಕ್ರಮ ಮಾಡ್ತಾ ಇರ್ತೀರಿ. ಆ ಕಾರ್ಯಕ್ರಮಗಳನ್ನೆಲ್ಲ ಮಾಡಿದಾಗ ಆ ಒಂದು ಸದಸ್ಯರು, ನಿಮ್ಮ ತಂಡದವರು ಏನು ಹೇಳ್ತಾರೆ ನಿಮಗೆ? ಅವರ ಪ್ರತಿಕ್ರಿಯೆ ಹೇಗಿರುತ್ತೆ? ತುಂಬ 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 ಸಂತೋಷ ಪಡ್ತಾರೆ. ಈ ಒಂದು ಕಾರ್ಯಕ್ರಮ ಅಂತ ವಯಸ್ಸಾದವ್ರಿಗೆಲ್ಲ ಫ್ಯಾಷನ್ ಶೋ ಇಡೀ ಪ್ರಪಂಚದಲ್ಲೇ ಯಾರೂ ಮಾಡಿಲ್ಲ. ಯಾವಾಗ 30 ವರ್ಷದ ಹಿಂದೆ ಇಡೀ ಪ್ರಪಂಚದಲ್ಲಿ ಯಾರೂ ಮಾಡಿಲ್ಲ. ಅಜ್ಜಿಯರಿಗೆ ಅಮ್ಮಂದ್ರಿಗೆ ಫ್ಯಾಷನ್ ಶೋ. ಈ ಅಮ್ಮಂದ್ರಲ್ಲಿ ಅಜ್ಜಿರು ಕೂಡ ಅಯ್ಯೋ ಆಯ್ತು ನಮ್ಗೆ ಇನ್ನೇನು 4 ಗೋಡೆ ಮಧ್ಯ ಹೆಂಗೋ ಉಸಿರಿರೋ ತನಕ ಹೆಂಗೋ ಮಾಡ್ಕೊಂಡು ಹೋಗೋಣ ಅಂತ ಆ ಥರ ಭಾವನೆಯಲ್ಲಿ ಕುಗ್ಗಿಬಿಟ್ಟಿರ್ತಾರೆ ಅವರು. ಈಗ ಗಿಡ ಬಾಡಿರುತ್ತೆ, ಅದಕ್ಕೆ ನೀರು ಸರಿಯಾಗಿ ಬಂದಿರಲ್ಲ. ಅದೇ ನೀರು ಹಾಕಿದ್ರೆ ಮತ್ತೆ ಎಲ್ಲ ಚಿಗುರಿ ಮುಂಚಿನ ಥರ ಹಳೆ ಒಂದು ಇದನ್ನೇ ಸೊಗಸನ್ನೇ ತೋರಿಸುತ್ತೆ. ಆ ಥರ ಈ ಮಹಿಳೆಯರಿಗೆಲ್ಲ ಫ್ಯಾಷನ್ ಶೋ ಮಾಡಿಸಿದ್ವಿ. ಫ್ಯಾಷನ್ ಶೋ ಅಂದರೆ ಸ್ಯಾರಿ ಪೆರೇಡು, ಕ್ಯಾಟ್ ವಾಕ್ ಟ್ರೈನಿಂಗ್ ಕೊಡೋದು, ಸ್ಮೈಲಿಂಗ್ ಟ್ರೈನಿಂಗ್ ಕೊಡೋದು, ಗ್ರೇಸ್ಫುಲ್ ನಗು, ಗ್ರೇಸ್ಫುಲ್ ವಾಕ್ ಎಲ್ಲ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಫ್ಯಾಷನ್ ಶೋ ಮಾಡಿಸಿದ್ವಿ. ಭಾಳ ಚೆನ್ನಾಗಿ, ಅದು 3 ದಿವಸ 3 ರೌಂಡ್ ಮಾಡಿಸಿದ್ವಿ. ಭಾಳ ಸಂತೋಷ ಪಟ್ಟರು. ಏನು ಅವ್ರಿಗೆ ಆ ಟೆನ್ಷನ್ನು, ಅಯ್ಯೋ ನಾವೆಲ್ಲ ಇನ್ನೂ ಯುವತಿಯರು ಅಂತ ಅನ್ಕೊಂಡ್ಬಿಟ್ರು. ಆ ಥರ ಶೃಂಗಾರ್ ನಾಗರಾಜ್ ಅಂತ ಒಬ್ಬರು ಆರ್ಟಿಸ್ಟ್ ಇದ್ದರು. ಅವ್ರು ಬಂದು ನಮಗೆಲ್ಲ ಒಂದು ಐಡಿಯಾ ಕೊಡೋದು, ಗೆಸ್ಟಾಗಿ ಕೂತ್ಕೊಳ್ಳೋದು, ತುಂಬ ಸಹಾಯ ಮಾಡಿದ್ರು. ಇವತ್ತು ಅವರಿಲ್ಲ, ಅವರನ್ನು ನೆನೆಸ್ಕೊಳ್ತೀನಿ ನಾನು ಈ ಟೈಮಲ್ಲಿ. ಹಾಗಾಗಿ ಆ ಥರದ್ದೊಂದು ಕಾರ್ಯಕ್ರಮ. ಮತ್ತು ಈ ಕಲ್ಚರಲ್ ಪ್ರೋಗ್ರಾಮ್ಸ್ ಅಂದರೆ ತುಂಬ ಕಾಂಪಿಟೇಷನ್ಸ್ ಮಾಡಿದ್ದೀವಿ. ಬಳೆಗಳ ಮಹತ್ವ ಹಾಕ್ಕೊಂಡ್ರೆ ಎಷ್ಟು ಒಂದು ಯುವತಿ ಒಂದು ಬಳೆ ಹಾಕೊಂಡಾಗ ಎಷ್ಟು ಸೌಂದರ್ಯವತಿಯಾಗಿ ಕಾಣಿಸ್ತಾಳೆ ಅಂತ ಅದರ ಬಗ್ಗೆ ಇದು ತೋರ್ಸೋಕ್ಕೆ ಬಳೆ ಕಾಂಪಿಟೇಷನ್ನು ಏನು ಚೆನ್ನಾಗಿ ಇಲ್ಲಿಂದ ಇಲ್ಲಿ ತನಕ ವೆರೈಟಿ ಮ್ಯಾಚಿಂಗ್ ಬಳೆಗಳು ಹಾಕೊಳ್ಳೋದು 2 ಕೈಗೂ. ಆಮೇಲೆ ಬಿಂದಿ ಕಾಂಪಿಟೇಷನ್ನು, ಆ ಥರ ತುಂಬ ತುಂಬ ಕಾಂಪಿಟೇಷನ್ ಜ್ಞಾಪಿಸ್ಕೊತಾ ಹೋದ್ರೆ ತುಂಬ ಬರುತ್ತೆ. ಬರೀ ಮನೋರಂಜನೆ ಮಾತ್ರ ಅಲ್ಲ, ಅದರಿಂದ ಸಂಸ್ಕೃತಿ, ನಮ್ಮ ಸಂಪ್ರದಾಯ ಅದೆಲ್ಲವನ್ನು ಉಳಿಸ್ಕೊಂಡು ಹೋಗುವಂತ ನಮ್ಮ ಸನಾತನ ಧರ್ಮಕ್ಕೆ ಒಳಗೊಂಡಂತೆ ಕಾರ್ಯಕ್ರಮಗಳು ಮಾತ್ರನೇ ನಾವು ಮಾಡೋದು. ಡ್ಯಾನ್ಸ್ ಮಾಡೋದು ಅಷ್ಟೇ, ಕ್ಲಾಸಿಕಲ್ ಡ್ಯಾನ್ಸು ಇಲ್ಲ ಜಾನಪದ, ಆ ಥರ ಡ್ಯಾನ್ಸ್ಗಳೇ ಮಾಡಿಸೋದು. ವೆಸ್ಟರ್ನ್ ಯಾವುದು ನಾನು ಇಂಟ್ರೆಸ್ಟ್ ಇಲ್ಲ ನನಗದು. ಒಬ್ಬ ಮಹಿಳೆಗೆ ವಯಸ್ಸು ಮುಖ್ಯ ಅಲ್ಲ, ಮನಸ್ಸು ಮುಖ್ಯ. ಅವನು ಖುಷಿ ಪಡಲಿಕ್ಕೆ ಅಥವಾ ಸಾಧನೆ ಮಾಡಲಿಕ್ಕೆ
ಅಲ್ವಾ? ಅದಕ್ಕೆ ಅದೇ ಥರ ಕಾಂಪಿಟೇಷನ್ಸ್ ಇನ್ನೂ ತುಂಬ ಇದೆ, ತುಂಬ ಕಾಂಪಿಟೇಷನ್ಸ್ ಇದೆ, ಈ ಥರದ್ದೆಲ್ಲ ಇದೆ. ಜಾನಪದ ಡ್ಯಾನ್ಸ್ಗಳು ಇದಲ್ಲದೆ ಜಾನ್ವರಿನಲ್ಲಿ ರಿಪಬ್ಲಿಕ್ ಡೇ ಅದಕ್ಕೆ ಸೂಟಬಲ್ ಆಗಿ ಕಾರ್ಯಕ್ರಮಗಳು ಮಾಡಿದ್ದೀರಿ. ಮಾರ್ಚಲ್ಲಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ, ಅದು ಮಹಿಳಾ ಸಾಧಕಿಯರನ್ನ ಅವ್ರಿಗೆ ಪ್ರಶಸ್ತಿ ಕೊಟ್ಟು ಅವ್ರಿಗೆ ಗೌರವಿಸೋದು. ಮತ್ತು ಅದು ಬಿಟ್ಟರೆ ಮೇ ಜುಲೈ ಆಗಸ್ಟಲ್ಲಿ ಇದು ಸ್ವಾತಂತ್ರ್ಯ ದಿನಾಚರಣೆ ಬಹಳ ಚೆನ್ನಾಗಿ. ಅವಾಗ ನಮ್ಮ ಸೋಲ್ಜರ್ಸ್ನೆಲ್ಲ ಕರೆಸಿ ಅವ್ರಿಗೆಲ್ಲ ಸನ್ಮಾನ ಮಾಡಿ, ಈ ಸಲ ಮೇಜರ್ ಒಬ್ರು ಬಂದಿದ್ರು ಕುಮಾರಸ್ವಾಮಿ ಅಂತ, ಸುಬೇದಾರ್ ಮೇಜರ್ ಅವರು ಕುಮಾರಸ್ವಾಮಿ ಅಂತ, ಮತ್ತೆ ಹವಾಲ್ದಾರ್ ಶರವಣ ಅಂತ, ಅವರಿಬ್ರು ಡೈರೆಕ್ಟ್ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದವರು. ಅವರಿಬ್ರು ಬಂದಿದ್ರು. ನಮ್ಮ ಮೆಂಬರ್ಸ್ ಎಲ್ಲ ಕಣ್ಣಲ್ಲಿ ನೀರು ಹಾಕ್ಬಿಟ್ರು. ಇನ್ನೊಬ್ರು ಬಂದಿದ್ರು ಮಹಿಳೆ, ಅವ್ರ ಹೆಸರು ನನಗೆ ಮರ್ತೋಗಿದೆ. ಅದನ್ನ ಹೇಳಿದ್ರೆ ನೀವು ಕೂಡ ಹತ್ಬಿಡ್ತೀರಾ. ಅವ್ರಿಗೆ ಅವ್ರ ಯಜಮಾನ್ರು ಇದು ವಾರ್ ಫೀಲ್ಡಲ್ಲಿ ಇದ್ದಾಗ ಪಾಕಿಸ್ತಾನದಿಂದ ಒಂದು ಬಾಂಬ್ ಬಂದು ಅವ್ರು ಬಿದ್ದು ಛಿದ್ರ ಬಾಡಿ ಛಿದ್ರ ಆಗೋಯ್ತಂತೆ. ಅದನ್ನೆಲ್ಲ ಆರಿಸಿ ಒಂದು ಗಂಟು ಕಟ್ಟಿ ಕೊಟ್ರಂತೆ ಈ ಅಮ್ಮಂಗೆ. ಅವ್ರ ಫೋಟೋ ತೋರಿಸ್ಬೇಕಾಗಿದೆ. ಹೊಟ್ಟೆಲ್ ಸಂಕಟ ಆಗುತ್ತೆ. ಚಿಕ್ಕ ಮಕ್ಕಳು, ಇವತ್ತೆಲ್ಲ ಮಕ್ಕಳು ದೊಡ್ಡವರಾಗಿದ್ದಾರೆ, ಚೆನ್ನಾಗಿದ್ದಾರೆ. ಆ ಕಾಲದಲ್ಲಿ ಆ 2 ಮಕ್ಕಳು ಪುಟ್ಟು ಮಕ್ಕಳು ಕಟ್ಕೊಂಬಂದು ಬಾಡಿನೆಲ್ಲ ಪೀಸ್ ಎಲ್ಲ ಗಂಟು ಕಟ್ಟು ಹಾಕೊಂಬಂದು, ಅಪ್ಪ ಅಂತ ಲೇಡಿ ಬಂದಿದ್ರು. ನಮ್ಮ ಮೆಂಬರ್ಸ್ ಎಲ್ಲ ಕಣ್ಣಲ್ಲಿ ಹತ್ಬಿಟ್ಟು ಕೈಯಲ್ಲಿ ಪರ್ಸಲ್ಲಿ ಎಷ್ಟೆಷ್ಟು ದುಡ್ಡಿತ್ತು ಅಷ್ಟು ಕೊಟ್ಬಿಟ್ರು. ಅವಾಗ ನಮ್ಮ ಕುಮಾರಸ್ವಾಮಿ ಅವರು ಗೊಳೋ ಅಂತ ಹತ್ಬಿಟ್ರು. ನಮ್ಗೆ ಈ ಥರ ಯಾರು ನಮ್ಮನ್ನು ಕಂಡಿರಲಿಲ್ಲ. ಒಂದು ಸೋಲ್ಜರ್ಸ್ ಆಗಿ ನಾವು ಸಾರ್ಥಕ ಆಯಿತು, ಭಾರತಾಂಬೆ ಎಲ್ಲ ಭಾರತಾಂಬೆಗಳು ನೋಡ್ದಂಗೆ ಆಯಿತು ನನಗೆ ಅಂತ ಕಣ್ಣಲ್ಲಿ ನೀರು ಹಾಕ್ಬಿಟ್ಟು. ಅದು ಸಾರ್ಥಕವಾದ ಒಂದು ಕಾರ್ಯಕ್ರಮ ಅಂತ ನಾನು ತುಂಬ ಅವತ್ತು ನಂಗೆ ನಿದ್ರೆನೇ ಮಾಡೋಕ್ಕಾಗಲಿಲ್ಲ, ಅಷ್ಟು ಸಾರ್ಥಕವಾದ ಕಾರ್ಯಕ್ರಮ ಅದೊಂದು. ಮತ್ತು ಸೆಂಟ್ರಲ್ ಜೈಲಲ್ಲಿ ಅಲ್ಲಿ ತಾಳಿ ಕಟ್ಟಿಸಿ ಅವರಿಬ್ಬರನ್ನ ಒಂದು ಮಾಡಿ ಅವ್ರ ಸಂಸಾರನ ಮತ್ತೆ ಕೂಡಿಸಿ ಎಲ್ಲ ಮಾಡೋದ್ವಲ್ಲ, ಅದಷ್ಟು ಸಾರ್ಥಕವಾದ ಒಂದು ಕಾರ್ಯಕ್ರಮ ನನ್ನ ಜೀವನದಲ್ಲಿ. ಮತ್ತು ಇದಲ್ಲೇ ಇನ್ನೊಂದು, ನಾವು ಹೀಗೆ ಎಲ್ಲೋ ಹೋಗ್ತಿರ್ಬೇಕಾದ್ರೆ ಆಟೋಲ್ಲಿ ಹೋಗ್ತಾಯಿರ್ಬೇಕಾದ್ರೆ ಒಂದು ನಿಲ್ಲಿಸಿದಾಗ ಒಂದು ಹುಡುಗ ಬಂದು ಏನಾರು ಕೇಳ್ತು. ಕೂದಲೆಲ್ಲ ಬಿಟ್ಟಿದೆ. ಕರ್ಕೊಂಡೋಗಿ ಫಸ್ಟ್ ಅವನನ್ನು ಇದಕ್ಕೆ ಏನು ಸೆಲೂನ್ ಶಾಪಿಗೆ ಕರ್ಕೊಂಡೋಗಿ ಕರೆದುಬಿಟ್ಟು, ನೋಡಪ್ಪ ಈ ಹುಡುಗಂಗೆ ಫುಲ್ಲು ಕ್ರ್ಯಾಪ್ ಮಾಡು ಚೆನ್ನಾಗಿ ಅಂತೇಳಿ ದುಡ್ಡು ಕೊಟ್ಟು ಅಲ್ಲಿ ಅಷ್ಟರೊಳಗೆ ಹೋಗಿ ಒಳಗೆ ಕರ್ಕೊಂಡೋದ. ಅಷ್ಟರೊಳಗೆ ಹೋಗಿ ಇನ್ನಷ್ಟು ಬಂದು ತಂದುಕೊಟ್ಟು, ಬಂದು ತಿಂದ್ಕೊಂಡು ನೀನು ಎಲ್ಲಿದೆಯಾ, ಏನು ಯಾತಕ್ಕೆ ಭಿಕ್ಷಾ ಬಿಡ್ತಿದ್ಯಾ, ಸ್ಕೂಲ್ಗೆ ಯಾಕೆ ಹೋಗ್ತಿಲ್ಲ ಅಂತೆಲ್ಲ ಕೇಳಿದಾಗ ಆ ಹುಡುಗ ಹೇಳ್ದ, ವಾಹ್ ನೆನೆಸ್ಕೊಂಡು ನನಗೆ ಶರ್ಟ್ನ ಹಿಂಗೆ ಎತ್ತಿ ತೋರಿಸ್ದ, ಹೊಟ್ಟೆ ಹಿಂಗೆ ಬಂದುಬಿಟ್ಟಿದೆ. ಲಿವರ್ ಸಿರೋಸಿಸ್ ಅಂತ ಕಾಯಿಲೆ ಹೆಸರು. ನನಗೆ ಹೇಳ್ತಿದ್ರೆ ಒಂಥರ ಆಗುತ್ತೆ. ಆ ಕಾಯಿಲೆಗೆ ಆ ಪುಟ್ಟ ಹುಡುಗಂಗೆ ಆ ಥರ ಕಾಯಿಲೆ ಬಂದಿದೆ. ಎಷ್ಟು ಸಂಕಟಪಟ್ಟೆ ಅಂದರೆ ಅಷ್ಟು ಸಂಕಟಪಟ್ಟೆ ನಾನು. ಆವಾಗ ಆ ಹುಡುಗನ್ನ, ಪಾಪ ನಮ್ಮ ಮಹಿಳಾ ಸಮಾಜದ ಮೀಟಿಂಗ್ ಇದೆ, ಅಲ್ಲಿ ಬಂದು ನೀನು ಬಾ, ನಿಮಗೆಲ್ಲ ಸಹಾಯ ಮಾಡ್ತೀನಿ, ನಿಮ್ಮಪ್ಪ ನಿಮ್ಮಮ್ಮನ ನಂಬರ್ ಕೊಡು ಅಂತೆಲ್ಲ ಕೇಳಿ ಅವ್ರ ಅಮ್ಮನ ಜೊತೆ ಎಲ್ಲ ಮಾತಾಡಿ, ಇಷ್ಟು ಹುಷಾರಿಲ್ಲ, ಈ ಹುಡುಗನ್ನ ನೀವು ಭಿಕ್ಷೆ ಕಳಿಸ್ತೀರಲ್ಲ, ಇನ್ಮೇಲೆ ಹುಡುಗನ ಎಲ್ಲೂ ಕಳಿಸ್ಬೇಡಿ, ಯಾಕಂದರೆ ಲಿವರ್ ಸಿರೋಸಿಸ್ ಬಂದು ಮಕ್ಕಳಿಗೆ ಆಯಸ್ಸಿರಲ್ಲ. ನಾನು ಕೇಳ್ಪಟ್ಟಿದ್ದೀನಿ, ಅವ್ರಿಗೆ ಆಯಸ್ಸಿರಲ್ಲ, ಲಿವರ್ ಹೋಗ್ಬಿಟ್ಟಿರುತ್ತೆ ಅವ್ರಿಗೆ. ಸೊ ಅದಕ್ಕೆ ಅವ್ರನ್ನ ಕರೆಸಿ ಆ ಮಗುನ ಅವ್ರ ಅಮ್ಮ ಎಲ್ಲ ಬಂದಿದ್ದರು. ಆವಾಗ ಎಷ್ಟು ದುಡ್ಡು 35,000 ರೂಪಾಯಿ ಕಲೆಕ್ಟ್ ಆಯಿತು. ಮೆಂಬರ್ಸು, ನಾವು ನಮ್ಮ ಸಮಾಜದಿಂದ ನಾವುಗಳೆಲ್ಲ ಕೂಡಿಸಿ ಅದನ್ನು ಬ್ಯಾಂಕಲ್ಲಿ ಹಾಕಿಸಿ, ನೋಡಮ್ಮ ಯಾವ್ಯಾವ ಬೇಕೋ ಡ್ರಾ ಮಾಡ್ಕೊ, ಆ ಮಗುಗೆ ಒಳ್ಳೆ ಔಷಧಿ ಕೊಡಿಸು, ಇರೋ ತನಕ ಚೆನ್ನಾಗಿರಲಿ, ಭಿಕ್ಷಕ್ಕೆ ಮಾತ್ರ ಕಳಿಸ್ಬೇಡ, ಒಳ್ಳೆ ಊಟ ಕೊಡು, ಇರೋ ತನಕ ಚೆನ್ನಾಗಿರಲಿ ಅಂತ ಆ ಮಗುನ ಒಂದು ಅದನ್ನು ಮಾತ್ರ ನನ್ನ ಜನ್ಮ ಸಾರ್ಥಕ ಆಗುವಂಥ ಒಂದು ಕೆಲಸ. ಮೇಡಮ್ ಆ್ಯಕ್ಚುಲಿ ಗ್ರೇಟ್. ಯಾಕಂತ ಹೇಳಿದರೆ ಬದುಕಿನಲ್ಲಿ ನಾವು ಸಾರ್ಥಕತೆಯನ್ನು ಯಾವಾಗ ಕಾಣ್ತೇವೆ ಗೊತ್ತಾ? ಬರೀ ನಾವು ಸಾಧನೆ ಮಾಡೋದಲ್ಲ, ಕಷ್ಟದಲ್ಲಿರೋರಿಗೆ ನಾವು ಸಹಾಯ ಮಾಡ್ತೇವೆ, ಅವರ ಕಣ್ಣಲ್ಲಿ ನಾವು ಒಂದು ಬೆಳಕನ್ನು ಕಾಣ್ತೇವೆ ನೋಡಿ, ಅಥವಾ ಅವರ ಬದುಕಿನಲ್ಲಿ ಒಂದು ಅರ್ಥವನ್ನು ಕಾಣ್ತಾರಲ್ಲ, ಆವಾಗ ನಿಜವಾಗ್ಲೂ ನಮ್ಮ ಬದುಕನ್ನುವಂಥದ್ದು ಸಾರ್ಥಕತೆಯನ್ನು ಕಾಣುತ್ತದೆ. ನಿಮ್ಮ ಇಷ್ಟೆಲ್ಲ ಸಮಾಜಮುಖಿ ಕೆಲಸಗಳ ಜೊತೆಗೆ ಮಹಿಳೆಯರನ್ನು ಕೂಡ ಒಗ್ಗೂಡಿಸಿಕೊಂಡು ಒಂದಷ್ಟು ಸಾಧನೆ ಮಾಡ್ತೀರಿ. ತಾವು ಮಾಡೋದ್ರ ಜೊತೆಗೆ ಇನ್ನಷ್ಟು ಮಹಿಳೆಯರಿಗೆ ಒಂದು ಅವಕಾಶ ಕೊಡ್ತೀರಿ, ಅವ್ರಿಗೆ ಸ್ಟೇಜ್ ಕೊಡ್ತೀರಿ. ಹಾಗೆ 2008ರ ಸುಮಾರಿಗೆ ಒಂದು ಅಮ್ಮಂದರಿಗೆ, ಅಜ್ಜಿಯಂದಿರಿಗೆ ಕ್ರಿಕೆಟ್ ಪಂದ್ಯಾಟವನ್ನು ಕೂಡ ಏರ್ಪಡಿಸ್ತೀರಿ, ಹಾಗೆ ಲಗೋರಿಯನ್ನು ಕೂಡ ಏರ್ಪಡಿಸ್ತೀರಿ. ಇದು ದೊಡ್ಡ ಮಟ್ಟದ ಸುದ್ದಿ ಆಗುತ್ತೆ. ಬೇರೆ ಬೇರೆ ಭಾಷೆಗಳ ಪತ್ರಿಕೆಗಳಲ್ಲೂ ಕೂಡ ಈ ಸುದ್ದಿ ಎನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಬಿತ್ತರವಾಗುತ್ತೆ. ಅದು 2 ಲಿಮ್ಕಾ ದಾಖಲೆಯನ್ನು ಕೂಡ ನಿರ್ಮಾಣ ಮಾಡುತ್ತೆ. ಇದು ಹೇಗೆ, ಈ ಥಾಟ್ಗಳೆಲ್ಲ ಹೇಗೆ ಬಂತು ಮೇಡಮ್? ಇದಕ್ಕೆಲ್ಲ ಸಮಯಾವಕಾಶಗಳು ಬೇಕು, ಮನಸ್ಸು ರಿಲ್ಯಾಕ್ಸ್ ಆಗಿರಬೇಕು. ಸಮಯಾವಕಾಶ ನಾವು ಮಾಡ್ಕೊಂಡಾಗ ಮನಸ್ಸು, ವೇರ್ ದೇರ್ ಇಸ್ ಮೈಂಡ್ ದೇರ್ ಇಸ್ ವಿಲ್ ಅಂತ ಹೇಳ್ತಾರಲ್ಲ, ಆ ಥರ ನನಗೆ
ಸಮಯ ಅಭಾವ ಏನಿಲ್ಲ. ನಂಗೆ ಮನೆ ಕಡೆನೂ ನೋಡ್ಕೋತಿದ್ದೆ, ಇದು ಮಾಡ್ತಿದ್ದೆ ಎಲ್ಲನೂ. ಮತ್ತು ನಮ್ಮ ಮನೆಯಲ್ಲಿ ನನಗೆ ನಮ್ಮ ಯಜಮಾನ್ರು ನನಗೆ ಎಷ್ಟು ಸಪೋರ್ಟ್ ಕೊಡ್ತಾರೆ ಇಂಥ ಕೆಲಸಗಳಿಗೆಲ್ಲ ಅಂತಂದರೆ ಅವ್ರಿಗೊಂದು ಹೆಮ್ಮೆ, ನನ್ನ ವೈಫ್ ಇದೆಲ್ಲ ಮಾಡ್ತಿದ್ದಾಳಲ್ಲ ಅಂತ. ಅವರ ಕಾಂಟ್ರಿಬ್ಯೂಷನ್. ನೀವು ನನಗೆ ಫಸ್ಟ್ ಬಿಗಿನಿಂಗಲ್ಲಿ ಮೈಕ್ ಇಟ್ಕೊಂಡ್ರು ಮಾತಾಡೋಕ್ಕೆ ಗೊತ್ತಾಗ್ತಿರ್ಲಿಲ್ಲ. ಅವ್ರು ನಂಗೆ ಅದರ ಟ್ರಿಕ್ಸ್ ಹೇಳ್ಕೊಟ್ರು. ನೋಡು, ನೀನು ಪದಕ್ಕೋಸ್ಕರ ಹುಡುಕಾಡಬೇಡ, ನಿನ್ಗೇನು ಮನ್ಸಿಗೆ ಬರುತ್ತೋ ಸುಮ್ಮನೆ ಮಾತಾಡ್ತಾ ಇರು. ಪದಗಳಿಗೋಸ್ಕರ ಹುಡುಕಾಡಿದ್ರೆ ಅಲ್ಲಿ ಕಟ್ಟಾಗುತ್ತೆ. ನಿನ್ನ ನಿನ್ನ ಮನಸ್ಸಲ್ಲಿ ಏನಿದೆಯೋ ಅದು ಈಚೆಗೆ ಬರೋಕ್ಕಾಗಲ್ಲ. ಸುಮ್ಮನೆ ಮಾತಾಡ್ತಿರು. ನೀನು ಇವಾಗ ಹೆಂಗೆ ಮಾತಾಡ್ತೀಯ ನೋಡು, ಹಾಗೆ ಮಾತಾಡ್ಕೊಂಡು ಹೋಗೋದ್ರು. ಹಂಗೆ ಅವಾಗಲಿಂದನೇ ನನಗೆ ಮಾಮೂಲು ಮಾತಾಡ್ದಂಗೆ ಮಾತಾಡಿಕೊಂಡೆ. ನನಗೆ ಇವಾಗಲೂ ಅಷ್ಟೇ ಮಾಮೂಲಾಗಿ ಮಾತಾಡ್ತೀನಿ. ಯಾವುದೇ ಥರದ್ದು ಕ್ಲಿಷ್ಟವಾದ ಪದಗಳನ್ನ ಹುಡುಕಿ ಎಲ್ಲ ಹಾಕಬೇಕು ಆ ಥರ ಇದೇ ಇಲ್ಲ ನನಗೆ. ಆ ಥರ ಎಲ್ಲ ನಮ್ಮ ಯಜಮಾನ್ರೆ ನನ್ನ ಮತ್ತು ಸ್ವಲ್ಪ ಮನೆಗೆ ಬರೋದು ಲೇಟ್ ಆದರೆ ಗಂಡಸರುಗಳು ಗೊತ್ತಲ್ಲ ಎಷ್ಟು ಕೂಗಾಡಿ ಆ ಥರ ಎಲ್ಲ 7 ಗಂಟೆ 6 ಗಂಟೆ 7 ಗಂಟೆ ಆದರೂ ಕೂಡ ನಮ್ಮ ಹಸ್ಬೆಂಡ್ ಬರ್ತಾಳೆ. 7 ಗಂಟೆ ಮೇಲೆ ಒಂದು ಫೋನ್ ಮಾಡ್ತಾರೆ, ಏನಮ್ಮ ಎಲ್ಲಿದೆ, ಏನು ಮಾಡ್ತಿದ್ಯಾ ಅಂತ. ಅಷ್ಟು ನನಗೆ ಸಪೋರ್ಟಿವ್ ಆಗಿ. ಮತ್ತು ಎಷ್ಟೋ ಸಲ ಅವರು ಏನಾದ್ರು ಬಡವಾಗಿ ಇದು ಮಾಡ್ತಿದ್ದೀನಿ ತೊಗೊಂಡು ನನ್ನ ಕಡೆಯಿಂದ ಇದು ನನ್ನ ಕಾಂಟ್ರಿಬ್ಯೂಷನ್. ತುಂಬ ಜನ ಮಕ್ಕಳಿಗೆ ಡಯಾಲಿಸಿಸ್ ಮಾಡಿಸಿದ್ದೀನಿ. ಕೆಲವು ಕಿಡ್ನಿ ಫೇಲ್ಯೂರ್ ಆದ ಮಕ್ಕಳಿಗೆಲ್ಲ ಅವ್ರಿಗೆಲ್ಲ ತುಂಬ ಸಹಾಯ ಮಾಡಿ. ನೋಡಮ್ಮ ಕೊಟ್ಬಿಡು, ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು, ಎಷ್ಟು ದಿನ ಆಗುತ್ತೋ ಅಷ್ಟು ನಮ್ಮ ಕೈಲಿ ಆಗೋಷ್ಟು ಡಯಾಲಿಸಿಸ್ ಮಾಡಿಸೋದು. ಅದೆಲ್ಲ ತುಂಬ ನನಗೆ ಸಪೋರ್ಟ್. ನನ್ನ ಮಗನೂ ಅಷ್ಟೇ ಹಾಗೆ ಸಪೋರ್ಟು, ತುಂಬ ಸಪೋರ್ಟ್ ಮಾಡ್ತಾನೆ. ಹಾಗಾಗಿ ನನಗೆ ಇಷ್ಟೊಂದೆಲ್ಲ ಈ ಮಾಡೋಕ್ಕೆ ಕಾರಣ ನಮ್ಮ ಯಜಮಾನ್ರೆ ಅಂತ ನಾನು ಹೇಳ್ತೀನಿ. ಖಂಡಿತ ಮೇಡಮ್. ಯಾಕಂತ ಹೇಳಿದ್ರೆ ಒಂದು ಹೆಣ್ಣಾದವಳಿಗೆ ಅವಳ ಸಾಧನೆಯ ಹಿಂದೆ ಒಂದು ಪುರುಷ ಶಕ್ತಿ ಅನ್ನುವಂಥದ್ದು ಇದ್ದೇ ಇರಬೇಕು. ಇಲ್ಲಾಂದ್ರೆ ಅವಳು ಸಾಧನೆ ಮಾಡ್ಲಿಕ್ಕೆ ಖಂಡಿತ ಖಂಡಿತ ಆಗಲ್ಲ ಅಲ್ವಾ? ಹಾಗಾಗಿ ನಿಮ್ಮ ಯಜಮಾನರು ಹಾಗೆ ನಿಮ್ಮ ಮಕ್ಕಳು ಸಹಕಾರ ಮಾಡಿದ್ದಕ್ಕೆ ಬಹುಶಃ 35 ವರ್ಷಗಳಿಂದ ಸತತವಾಗಿ ತಾವು ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ ಆಯಿತು. ಆಗಲೇ ನಾನು ಲಿಮ್ಕಾ ದಾಖಲೆ ಬಗ್ಗೆ ಹೇಳಿದೆ. ನೀವು 2 ಲಿಮ್ಕಾ ದಾಖಲೆ ಮಾಡಿದ್ದೀರಿ. ಅಮ್ಮಂದರಿಗೆ ಅಜ್ಜಿಯಂದರಿಗೆ ಕ್ರಿಕೆಟ್ ಪಂದ್ಯಾಟ ಹಾಗೆ ಗ್ರಾಮೀಣ ಭಾಗದ ಕ್ರೀಡೆಗಳನ್ನು ಆಡಿಸುವುದರ ಮೂಲಕ. ಇದರ ಬಗ್ಗೆ ಹೇಳಿ, ಹೇಗೆ ಸಾಧ್ಯ ಆಯಿತು ಅದು ಅಂತ? ಅದು ತುಂಬ ಸಂತೋಷ ಕೊಡುವಂಥ ಒಂದು ವಿಚಾರಪ್ಪ. ಇಷ್ಟು ತನಕ ನಾನು ಬೇಜಾರಾಯಿತು, ಕಣ್ಣಲ್ಲಿ ನೀರು ಬರೋ ಥರ ಇತ್ತು. ಇವಾಗ ಅಷ್ಟು ಸಂತೋಷ ಪಡುವಂಥ ವಿಚಾರ. 2008 ನಾನು ಟಿ ವಿ ಹಿಂಗೆ ನನಗೆ ಮ್ಯಾಚ್ ತುಂಬ ಕ್ರಿಕೆಟ್ ಮ್ಯಾಚ್ ತುಂಬ ಹುಚ್ಚು, ನನಗೆ ಇಂಟ್ರೆಸ್ಟು. ಆವಾಗ ನಾನು ಮ್ಯಾಚ್ ನೋಡ್ತಿರ್ಬೇಕಾದ್ರೆ ಇದೇನು ಬರೀ ಯಂಗ್ಸ್ಟರ್ಸೇನ ಆಡೋಕ್ಕಾಗೋದು, ಯಾತಕ್ಕೆ ನಮ್ಮ ಮೆಂಬರ್ಸ್ ಕೈಲಿ ಯಾಕೆ ಆಡಿಸ್ಬಾರ್ದು, ಅವ್ರಿಗೇನು ಹೆಲ್ತಿಯಾಗಿದ್ದಾರೆ, ಆಸೆ ಇರುತ್ತೆ. ಎಲ್ಲರೂ ಕ್ರಿಕೆಟ್ ಅಂದರೆ ಎಲ್ಲರೂ ಆಸೆ. ಸರಿ ಅಂತ ಅದೇನೋ ಥಾಟ್ ಬಂತು, ಶುರು ಮಾಡಿದೆ. ಹೋಗಿ ಏನೇನೋ ಎಲ್ಲೆಲ್ಲೋ ಮುಟ್ಬಿಡ್ತದು. ಅಜ್ಜಿರ್ಗೆ ಫಸ್ಟ್ ಅಮ್ಮಂದ್ರಿಗೆ ಶುರು ಮಾಡಿದ್ದು. ಅಯ್ಯೋ ಅಜ್ಜಿರ್ ನಾವು ಆಡ್ತೀವಿ ಅಂತಂದ್ರು, ಆಡ್ರಿ ಅಂತಂದು ಅವ್ರಿಗೆ 3-4 ತಿಂಗಳು ಒಳ್ಳೊಳ್ಳೆ ಕೋಚ್ ಸಿಕ್ಕರು. ನನ್ನ ಅದೃಷ್ಟ ಏನು, ನನಗೆ ಅದು ಯಾವ ದೇವರು ನನಗೆ ಸಪೋರ್ಟ್ ಮಾಡ್ತಾರೋ ಗೊತ್ತಿಲ್ಲ. ಅಜ್ಜಿರ ಕೈನಲ್ಲಿ ಆಡಿಸಿದ್ದು, ಅಮ್ಮಂದ್ರ ಕೈಲೂ ಆಡಿಸಿದ್ದು. ಸ್ಫೂರ್ತಿ ಅಜ್ಜಿರು ಕೀರ್ತಿ ಅಜ್ಜಿರ ಮೇಲೆ, ಕೀರ್ತಿ ಅಮ್ಮಂದ್ರು ಸ್ಫೂರ್ತಿ ಅಮ್ಮಂದ್ರ ಮೇಲೆ, ಸ್ಫೂರ್ತಿ ವರ್ಸಸ್ ಕೀರ್ತಿ ಅಂತ ಆಡಿಸಿದ್ದು. ಇದು ಯಾವ ಮಟ್ಟದಲ್ಲಿ ಆಡ್ತು ಅಂದರೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಆಡ್ದಂಗೆ ಆಡಿದ್ರು ಅಮ್ಮಂದ್ರ ಕ್ರಿಕೆಟು 2008. ಇಡೀ ಇಂಡಿಯಾದಲ್ಲಿರೋ ಪೇಪರ್ಸ್ ಎಲ್ಲತ್ರಲ್ಲೂ, ಮ್ಯಾಗಝೈನ್ಸು ಎಲ್ಲತ್ರಲ್ಲೂ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಬಂತು. ಮಾರ್ನಿಂಗ್ ಬೆಳಗ್ಗೆ ಒಂದು 11 ಗಂಟೆಯಿಂದ ಶುರುವಾದರೆ ನಾನು ಎಲ್ಲ ಪೇಪರ್ಸ್ಗೆ ಮತ್ತು TV9 ಡೈರೆಕ್ಟ್ ರಿಲೇ ಇತ್ತು. 2014 ಮತ್ತೆ ಮಾಡಿಸಿದಾಗ ಸುವರ್ಣ ಚಾನಲ್ಲು ಡೈರೆಕ್ಟ್ ರಿಲೇ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತಪ್ಪ ಆ ಕಾರ್ಯಕ್ರಮದ. ಹೇಳ್ತಾರೆ ನನಗೆ 1 ಅವರ್ ಬೇಕು, ಅಷ್ಟು ಚೆನ್ನಾಗಿತ್ತು. ಹಾಗೆ ತಾವು ಈ ಕ್ರೀಡೆಗಳನ್ನು ಆಡಿಸಿದ್ದಲ್ಲದೆ ತಾವು ಕೂಡ ಪ್ರತಿಭಾವಂತರು, ಬಹಳಷ್ಟು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದೀರಿ. ನಾಟಕ ಆಗಿರ್ಬೋದು, ಬರವಣಿಗೆ, ಕ್ರೀಡೆ, ಸಮಾಜ ಸೇವೆ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದೀರಿ. ತಮ್ಮ ಸಾಧನೆಯನ್ನು ಗುರುತಿಸಿ ಹಲವಾರು ಪ್ರಶಸ್ತಿಗಳನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾದ ಪ್ರಶಸ್ತಿಗಳ ಹೆಸರನ್ನು ಹೇಳಬಹುದಾ? ಪ್ರಮುಖವಾದದ್ದು ಮೊದಲು ಕೆಂಪೇಗೌಡ ಅವಾರ್ಡ್ ಬಂತು, ಆಮೇಲೆ ಆರ್ಯಭಟ್ಟ ಅವಾರ್ಡ್ಗಳು, ರಾಘವೇಂದ್ರ ಸದ್ಭಾವನಾ ಪ್ರಶಸ್ತಿ, ಮತ್ತು ಇನ್ನೂ ಎಲ್ಲ ಸಂಘ ಸಂಸ್ಥೆಗಳಿಂದಲೂ ತುಂಬ ಅವಾರ್ಡ್ಗಳು ಸಿಕ್ತು. ಒಂದು 17 ಅಥವಾ 18 ಏನೋ ಬಂದಿದೆ. ಆಮೇಲೆ ಇತ್ತೀಚೆಗೆ ಈಗ ನವಂಬರಲ್ಲಿ ಪ್ರೆಸ್ ಕೌನ್ಸಿಲ್, ನ್ಯಾಷನಲ್ ಪ್ರೆಸ್ ಕೌನ್ಸಿಲ್ ಅವರ ಕಡೆಯಿಂದ ನನಗೆ ನ್ಯಾಷನಲ್ ವುಮೆನ್ ಅಚೀವರ್ ಅಂತ ಒಂದು ಅವಾರ್ಡ್ ಕೊಟ್ಟರು. ಅದೇ ಲಾಸ್ಟಿಗ ಎಲ್ಲ ನವಂಬರಲ್ಲಿ ಬಂದಿದ್ದು. ಮತ್ತು ಇದಕ್ಕೆ ನನ್ನ ಕವನ ರಚಿಸೋ ಒಂದು ಕೆಪಾಸಿಟಿ ಇತ್ತು. ಅದು ಹಿಂಗೆ ಅದು ನಮ್ಮಮ್ಮ ತುಂಬ ಚೆನ್ನಾಗಿ ಕವನ ಎಲ್ಲ ಬರೀ ಹೇಳ್ತಿದ್ರು. ನಮ್ಮ ಅಪ್ಪಂಗೂ ಆ ಕೆಪಾಸಿಟಿ. ನಮ್ಮ ಅಣ್ಣ ಉದುಳ್ನೆ ಅಣ್ಣ ತುಂಬ ಚೆನ್ನಾಗಿ ಕವನಗಳು ಬರೀತಾನೆ. ಯಾವುದೇ ಪಬ್ಲಿಸಿಟಿಗಲ್ಲ, ಅವ್ನ ಮನಸ್ಸು ತೃಪ್ತಿಗೆ ಅವ್ನು ಬರ್ಕೊಳ್ತಾ ಇರ್ತಾನೆ. ಆ ಥರ ಶಟಲ್ ಕಾರ್ಕ್ ಪ್ಲೇಯರ್ ನಾನು. ಮತ್ತು ಅವಾಗೆಲ್ಲ ಒಂದು 30 ವರ್ಷ 35 ವರ್ಷ ಇರ್ಬೇಕಾದ್ರೆ ಡ್ಯಾನ್ಸು
ಎಲ್ಲ ಮಾಡಿದ್ದೀನಿ. ಫ್ಯಾಷನ್ ಶೋ, ಸ್ಯಾರಿ ಪೆರೇಡು, ಮತ್ತು ನಾಟಕ 12 ನಾಟಕದಲ್ಲಿ ಎಸ್ ಮೂರ್ತಿಯವರು ಒಂದು ನಾಟಕ ಬರೆದಿದ್ರು, ಜಾನಪದ ನಾಟಕ. ಅದರೊಳಗೆ ಒಂದು ಗೌಡನ್ ಪಾರ್ಟ್ ನಾನು ಮಾಡಿದ್ದೆ, ಕೆಟ್ಟ ಗೌಡನ್ ಪಾರ್ಟು ನಾನು ಮಾಡಿದ್ದೆ. ಆ ಥರ ನಾನು ಏನಕ್ಕೆ ಹೇಳ್ತೀರಾ ಮೇಡಮ್? ಒಳ್ಳೇದೇ ಅಲ್ವಾ? ಇಲ್ಲ, ಅವ್ನು ತುಂಬಾ ಆ ಗೌಡನ ಪಾತ್ರ ಹಾಗಿತ್ತು, ನೀವು ಮಾಡಿದ್ದು ಚೆನ್ನಾಗಿತ್ತು. ಎಲ್ಲರೂ ನನಗೆ ಬರ್ಬೋದು ಒಂದು ಇದ್ರ ಬೆಸ್ಟ್ ಆಕ್ಟರ್ ಅವಾರ್ಡ್ ಅಂತ. ಆದರೆ ನಾಟಕಕ್ಕೆ ಫಸ್ಟ್ ಪ್ರೈಸ್ ಬಂತು. ನಾಟಕಕ್ಕೆ 12 ನಾಟಕದಲ್ಲಿ ನಮ್ಮ ನಾಟಕಕ್ಕೆ ಫಸ್ಟ್ ಪ್ರೈಸ್ ಬಂತು. ಅದು ಗೌರಿ ದತ್ತು ಅಂತ ಎಸ್ ಮೂರ್ತಿ ಅವರ ಮಗಳೇ ಡೈರೆಕ್ಟ್ ಮಾಡಿದ್ದು. ಅದ್ರೊಳಗೆ ಎಂ ಡಿ ಪಲ್ಲವಿ ಅವರು ಹಾಡಿದ್ರು. ತುಂಬಾ ಚೆನ್ನಾಗಿತ್ತು. ಆ ಕಾಲ ತುಂಬಾ ಚೆನ್ನಾಗಿತ್ತು, ಯಂಗ್ ಏಜ್ ಅಲ್ಲಿ. ಇವಾಗ ಅದೆಲ್ಲ ಮಾಡೋಕ್ಕಾಗಲ್ಲ, ಶಟ್ಲ್ ಕಾಕು ಬಿಟ್ಬಿಟ್ಟೆ. ಇವಾಗ ಬೇರೆಯವರು ಆಡೋದನ್ನ ನೋಡಿ ನಾನು ಸಂತೋಷ ಪಡ್ತೀನಿ. ಪ್ರತಿ ವರ್ಷನೂ ಡಿಸೆಂಬರ್ ಟೈಮಲ್ಲಿ ಇದು ಸ್ಪೋರ್ಟ್ಸ್ ಮೀಟ್ ಅಂತ ಮಾಡ್ತೀವಿ. ತುಂಬಾ ಚೆನ್ನಾಗಿ ಎಲ್ಲ ಆಟಗಳು ಆಡಿಸ್ತೀವಿ. ಅದು ಹೇಳಿದ್ನಲ್ಲ, 2008 ಕ್ರಿಕೆಟ್ ಆಯಿತು. 2012 ಅದೇ ಹೇಳಿದ ಹಳೆ ಕಾಲದ ಆಟಗಳು, ಪಗಡೆ, ಚೌಕಾಬಾರ, ಕಲ್ಲಾಟ, ಆಮೇಲೆ ಇನ್ನೂ ಎಷ್ಟೊಂದು ಲಗೋರಿ, ಗ್ರಾಮೀಣ ಕ್ರೀಡೆಗಳೆಲ್ಲ ಆಡ್ಸಿದ್ದೀವಿ. ಎಲ್ಲರ ಕೈನಲ್ಲಿ ಕುಂಟೋ ಬಿಲ್ಲೆಯಿಂದ ಹಿಡಿದು ಎಲ್ಲ ಆಡ್ಸಿದ್ದೀವಿ. ಅದಾಗ 2014 ಮತ್ತೆ ಕ್ರಿಕೆಟ್ ಆಡ್ಸಿದ್ದು ಅಲ್ಲ. ಆಮೇಲೆ ಕೂಡ ಇದುವರೆಗೂ ಯಾರು ಆಡ್ಸಿಲ್ಲ. ಅಷ್ಟು ಈಸಿ ಅಲ್ಲ, ತುಂಬ ರಿಸ್ಕಿ. ಅದು ಬಹಳ ರಿಸ್ಕಿ ಪ್ಲೇ ಅದು. 2008 ಆಡ್ಸಿದ್ದು, 2014 ಆಡ್ಸಿದ್ದು. ಯಾವ ಒಂದು ತೊಂದರೆಗಳು ಯಾರಿಗೂ ಆಗಲಿಲ್ಲ. ಸಣ್ಣ ಪುಟ್ಟ ಓಡೋ ರಬ್ಸಲ್ಲಿ ಸ್ವಲ್ಪ ಬಿದ್ದಿದ್ದಾರೆ, ಸಣ್ಣ ಪುಟ್ಟ ತರಚು ಕಾಯಿಗಳು, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಎಸ್ ಮೇಡಮ್, ನಿಮ್ಮ ಒಂದು 35 ವರ್ಷದ ಸಮಾಜಮುಖಿ ಕೆಲಸ, ನಿಮ್ಮ ಸಾಧನೆ ಕೇಳಿ ತುಂಬ ಖುಷಿಯಾಯಿತು. ಅಭೂತಪೂರ್ವ ಕ್ಷಣಗಳನ್ನು ನಮ್ಮ ಜೊತೆ ಇಷ್ಟು ಹಂಚಿಕೊಂಡಿದ್ದಕ್ಕೆ ವಾಹಿನಿಯ ಪರವಾಗಿ ಹಾಗೆ ವೀಕ್ಷಕರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದ. ದೇವರು ಇನ್ನಷ್ಟು ನೀವು ಸಾಧನೆ ಮಾಡುವಂತೆ, ಹಾಗೆ ಇನ್ನಷ್ಟು ಸಮಾಜಮುಖಿ ಕೆಲಸ ಮಾಡುವಂತೆ ದೇವರು ನಿಮಗೆ ಆಯಸ್ಸು ಆರೋಗ್ಯವನ್ನು ಕರುಣಿಸಲಿ ಅಂತ ಕಾರ್ಯಕ್ರಮದ ಮೂಲಕ ಕೇಳ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದ ಮೇಡಮ್. ನನಗೂ ಇಷ್ಟ. ಇದನ್ನೆಲ್ಲ ಹಂಚ್ಕೊಂಡಿದ್ದು ನನ್ನ ಹಳೆಯದೆಲ್ಲ ಮರ್ಕಳಿಸ್ದಂಗಾಯ್ತು. ನನ್ನ ಮೈಂಡ್ ತುಂಬ ಫ್ರೆಶ್ ಆಯಿತು ಅಂತ ಹೇಳ್ಬೋದು. ಖುಷಿ ಆಯಿತು, ನಮಗೂ ಕೂಡ ತುಂಬ ಖುಷಿ ಆಯಿತು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಮಹಿಳೆ ಮನಸ್ಸು ಮಾಡಿದರೆ ಅವಳಲ್ಲಿರುವಂತಹ ಶಕ್ತಿ ಅಥವಾ ದೃಢ ನಿಶ್ಚಯವನ್ನು ಉಪಯೋಗಿಸಿಕೊಂಡು ಯಾವ ರೀತಿ ಸಾಧನೆ ಮಾಡಬಹುದು ಅಂತ ಇಂದಿನ ಸಂಚಿಕೆಯಲ್ಲಿ ನೋಡಿದ್ವಿ. ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಎಲ್ಲರಿಗೂ ಕೂಡ ಧನ್ಯವಾದ.